ನಮಸ್ಕಾರ. ಇವತ್ತು ನಾವು ಮೈಸೂರು ದಸರಾದ ಬಹಳ ಪ್ರಸಿದ್ಧ ಆನೆ ಅರ್ಜುನನ ಬಗ್ಗೆ ಮಾತಾಡೋಣ. ಅರ್ಜುನ ಅವನ ಜೀವನ ಹೇಗಿತ್ತು, ಅವನ ಪಾತ್ರಗಳು, ಮತ್ತೆ ಅವನ ಅಕಾಲಿಕ ಸಾವು, ಇದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಹೌದು. ಮುಖ್ಯವಾಗಿ ಅವನನ್ನ ಯಾಕೆ ಕೆಲವರು ದೇವರು ಅಂತಾನು ನೋಡ್ತಿದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ? ಖಂಡಿತ. ಅವನು ಬರೀ ಉತ್ಸವದ ಆನೆ ಆಗಿರ್ಲಿಲ್ಲ, ಕಾಡಲ್ಲೂ ಅವನದ್ದೇ ಆದ ಒಂದು ಶೌರ್ಯದ ಕತೆ ಇದೆ. ಹೌದು. ಭಾರತೀಯ ಸಂಸ್ಕೃತಿಯಲ್ಲಿ ಆನೆಗಳಿಗೆ ಒಂದು ವಿಶೇಷ ಸ್ಥಾನ ಇದೆ, ಅದರಲ್ಲೂ ಈ ದಸರಾ ಪರಂಪರೆಯಲ್ಲಿ. ಹೌದು, ಖಂಡಿತವಾಗ್ಲೂ. ಈಗ ಅರ್ಜುನನ ವಿಷಯಕ್ಕೆ ಬಂದ್ರೆ, ಸುಮಾರು 750 ಕೆಜಿ ಚಿನ್ನದ ಅಂಬಾರಿ ಅದನ್ನು ಹೊರೋದು ಅಂದ್ರೆ ಸುಮ್ನೆನಾ? ಅಬ್ಬಾ, 750 ಕೆಜಿ? ಹೌದು. ಮತ್ತೆ ಅವನ ನಿಲುವು ಸುಮಾರು 2.9 ಮೀಟರ್ ಎತ್ತರ. ಆ ಗಾಂಭೀರ್ಯ ಇದೆಯಲ್ಲ, ನಿಜ. ಜೊತೆಗೆ ಅಷ್ಟೊಂದು ಶಾಂತ ಸ್ವಭಾವ, ಅದು ಅವನನ್ನ ತುಂಬಾ ವಿಶೇಷವಾಗಿಸಿತ್ತು. ಹೌದು. ದಸರಾ ಜಂಬೂ ಸವಾರಿಯಲ್ಲಿ ಅವನ ಪಾತ್ರ ಬಹಳ ಮುಖ್ಯವಾಗಿತ್ತು. 2012ರಿಂದ 2019ರವರೆಗೆ ಅಲ್ವಾ? ಹೌದು. ಬಲರಾಮನ ನಂತರ ಈ ಜವಾಬ್ದಾರಿ ಹೊತ್ತಿದ್ದು ಅವನೇ. ಆ ದೃಶ್ಯ ಹೇಗಿರುತ್ತೆ ಅಲ್ವಾ? ಲಕ್ಷಾಂತರ ಜನ, ಆ ಸದ್ದು, ಗದ್ದಲ. ಅದೇ, ಅಂಥ ವಾತಾವರಣದಲ್ಲೂ ಅರ್ಜುನ ತೋರಿಸ್ತಿದ್ದ ಆ ಒಂಥರ ಘನತೆ, ಆ ಶಾಂತ ಚಿತ್ತತೆ, ಅದು ನಿಜಕ್ಕೂ ಅಸಾಧಾರಣ. ಅದಕ್ಕೆ ತುಂಬಾ ಶಿಸ್ತು ಬೇಕು. ಖಂಡಿತ. ಅದು ಕೇವಲ ತರಬೇತಿಯಿಂದ ಬರೋದಲ್ಲ, ಅವನಲ್ಲಿದ್ದ ಸಹಜ ಗುಣ ಅದು. ಆದ್ರೆ ಅವನ್ ಕಥೆ ಬರೀ ಅಂಬಾರಿಗೆ ಸೀಮಿತ ಆಗಿರ್ಲಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೌದು, ಖಂಡಿತ. 1996ರಲ್ಲಿ ನಾಗರ್ಹೋಳಿಯಲ್ಲಿ ಒಂದು ನರಭಕ್ಷಕ ಹುಲಿ ಹಿಡಿಯೋ ಆಪರೇಷನ್. ಆ ಘಟನೆ. ಅದರಲ್ಲಿ ಅರ್ಜುನನ ಪಾತ್ರ ಬಹಳ ಮುಖ್ಯವಾಗಿತ್ತು. ಅದಕ್ಕೆ ಅಲ್ವಾ ಅವನಿಗೆ ಟೈಗರ್ ಟ್ರ್ಯಾಕರ್ ಅಂತ ಹೆಸರು ಬಂದಿದ್ದು? ಹೌದು ಹೌದು. ಇದು ಕುಮ್ಕಿ ಆನೆಗಳ ಪ್ರಾಮುಖ್ಯತೆಯನ್ನ ತೋರಿಸುತ್ತೆ. ಕುಮ್ಕಿ ಅಂದ್ರೆ ಈ ಅರಣ್ಯ ಕಾರ್ಯಾಚರಣೆಗಳಿಗೆ ಅಂತಾನೆ ವಿಶೇಷ ತರಬೇತಿ ಪಡೆದ ಆನೆಗಳು. ಅರ್ಜುನನ ಈ ಎರಡು ಮುಖಗಳು, ಉತ್ಸವದ ಶಾಂತರೂಪ ಮತ್ತೆ ಕಾಡಿನ ಆ ಕಠಿಣ ಕಾರ್ಯಾಚರಣೆ. ಹೌದು. ಇದು ಅವನ ಬಹುಮುಖತೆಯನ್ನ, ಅವನ ಸಾಮರ್ಥ್ಯವನ್ನ ತೋರ್ಸುತ್ತೆ. ಅವನ್ ಬರೀ ಸೆಲೆಬ್ರಿಟಿ ಆನೆಯಲ್ಲ, ಒಬ್ಬ ರಕ್ಷಕನೂ ಹೌದು. ಅದೇ ಅವನ ವಿಶೇಷತೆ ಬಹುಶಃ. ಆದ್ರೆ ಇಂಥ ಅದ್ಭುತ ಆನೆ ಡಿಸೆಂಬರ್ 4, 2023ರಂದು ನಮ್ ಜೊತೆ ಇಲ್ದಾಗಾಯ್ತು. ಹೌದು. ಅದು ನಿಜಕ್ಕೂ ದುಃಖದ ಸಂಗತಿ. ಸುಮಾರು 64 ವರ್ಷ ವಯಸ್ಸಾಗುತ್ತಲ್ವಾ? ಹೌದು. ಹಾಸನ ಜಿಲ್ಲೆಯ ಸಕಲೇಶಪುರ ಹತ್ರ ಯಸಳೂರು ಅರಣ್ಯ ಪ್ರದೇಶದಲ್ಲಿ ಒಂದು ಕಾಡಾಣೆ ಜೊತೆಗಿನ ಸೆಣಸಾಟದಲ್ಲಿ ಗಾಯಗೊಂಡು. ಅವನ ಸಾವು ನಿಜಕ್ಕೂ ಕರ್ನಾಟಕದ ಅರಣ್ಯ ಇತಿಹಾಸದಲ್ಲಿ ಮತ್ತೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಒಂದು ದೊಡ್ಡ ನಷ್ಟ ಅಂತಾನೆ ಹೇಳ್ಬೇಕು. ಅವನಿಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಿದ್ರು. ಹೌದು. ಅವನ ಸೇವೆಗೆ ಸಲ್ಲಬೇಕಾದ ಗೌರವ ಅದು. ಅದು ಕೇವಲ ಒಂದು ಆನೆಯ ಸಾವಲ್ಲ, ಅದೊಂದು ಯುಗದ ಅಂತ್ಯವೇ ಸರಿ. ಇಲ್ಲಿ ಒಂದು ವಿಷಯ ತುಂಬಾ ಆಸಕ್ತಿಕರವಾಗಿ ಕಾಣುತ್ತೆ. ಜನರು ಅವನನ್ನ ಅರ್ಜುನ ದೇವರು ಅಂತ ಕರೆಯೋದು. ಇದರ ಹಿಂದೆ ಕಾರಣ ಏನು? ಅದು ಬರೀ ಭಕ್ತಿನಾ ಅಥವಾ ಬೇರೆ ಆಯಾಮಗಳು ಇವೆಯಾ? ಇದಕ್ಕೆ ಆಕ್ಚುಲಿ ಹಲವು ಕಾರಣಗಳಿವೆ ಅಂತ ಅನ್ಸುತ್ತೆ. ಓಹೋ. ಮೊದಲನೇದಾಗಿ, ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶನ ರೂಪದಲ್ಲಿ ಆನೆಗೆ ಒಂದು ದೈವಿಕ ಸ್ಥಾನ ಇದೆಯಲ್ವಾ? ಹೌದು. ಜ್ಞಾನ, ಶಕ್ತಿ. ಅದೇ, ಅರ್ಜುನನ ಆ ಗಾಂಭೀರ್ಯ, ಅವನ ಆ ಶಾಂತ ಸ್ವಭಾವದಲ್ಲಿ ಜನ ಆ ದೈವಿಕತೆಯನ್ನ ಕಂಡ್ರು ಅಂತ ಅನ್ಸುತ್ತೆ. ಎರಡನೆಯದಾಗಿ, ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಹೊರೋದು, ಅದು ಅತ್ಯಂತ ಪವಿತ್ರವಾದ ಜವಾಬ್ದಾರಿಯುತ ಕೆಲಸ. ನಿಜ, ಬಹಳ ದೊಡ್ಡ ಜವಾಬ್ದಾರಿ. ಅದನ್ನ ಅರ್ಜುನ ಅಷ್ಟು ನಿಷ್ಠೆಯಿಂದ, ಶಿಸ್ತಿಂದ ನಿಭಾಯಿಸ್ದ. ಹಾಗಾಗಿ ಅವನಿಗೊಂದು ದೈವಿಕ ವಾಹಕದ ಸ್ಥಾನ ಸಿಕ್ಕ ಹಾಗಾಯಿತು. ಅಂದ್ರೆ ಅವನ ವ್ಯಕ್ತಿತ್ವ ಮತ್ತೆ ಅವನು ಮಾಡಿದ ಕೆಲಸ ಎರಡೂ ಕಾರಣ ಆಯಿತು. ಖಂಡಿತವಾಗಿಯೂ. ಅವನ ಗುಣಗಳನ್ನೋಡಿ, ಆ ನಿಷ್ಠೆ, ಅಸಾಧಾರಣವಾದ ಶಾಂತತೆ, ಹೇಳಿದ ಮಾತು ಕೇಳೋ ವಿಧೇಯತೆ, ಮತ್ತೆ ಕಾಡಲ್ಲಿ ತೋರಿಸಿದ ಧೈರ್ಯ, ಇವೆಲ್ಲವೂ ನಮ್ಮಲ್ಲಿ ಧರ್ಮಪಾಲನೆಯ ಆದರ್ಶಗಳಾಗಿ ಕಾಣುತ್ತವಲ್ಲ? ಹೌದು. ನಮ್ಮ ಸಂಸ್ಕೃತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡೋ, ಧರ್ಮ ಪಾಲಿಸೋ ಜೀವಿಗಳಿಗೆ ಒಂದು ವಿಶೇಷ ಗೌರವ ಇದ್ದೇ ಇದೆ. ಜನರು ಅವನ ಹತ್ರ ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು, ಆಶೀರ್ವಾದ ತಗೊಳ್ತಿದ್ರು. ಅಂದ್ರೆ ಅದೊಂದು ಭಾವನಾತ್ಮಕ ಸಂಬಂಧ ಅಷ್ಟೇ ಅಲ್ಲ. ಅದಕ್ಕೂ ಮೀರಿದೊಂದು ಆಧ್ಯಾತ್ಮಿಕ ನಂಟು ಬೆಳೆದಿತ್ತು. ಹೌದು, ಕೇಳಿದ್ದೆ. ಅರ್ಜುನ ರಸ್ತೆಯಲ್ಲಿ ನಡ್ಕೊಂಡ್ ಬಂದ್ರೆ ಸಾಕ್ಷಾತ್ ದೇವರೇ ಜನರ ಮಧ್ಯೆ ಬಂದಂಗೆ ಅಂತ ಮೈಸೂರಿನಲ್ಲಿ ಹೇಳ್ತಿದ್ರಂತೆ. ಹೌದು ಹೌದು. ಆ ಮಾತು ಅವನ ಮೇಲಿದ್ದ ಜನರ ಭಾವನೆಯನ್ನ, ಅವನ ಪ್ರಭಾವ ಎಷ್ಟಿತ್ತು ಅನ್ನೋದನ್ನ ಹೇಳುತ್ತೆ. ಹಾಗಾದ್ರೆ ಅರ್ಜುನನ ಪರಂಪರೆ ಅಂದ್ರೆ ಅದು ಒಂದು ಕಡೆ ರಾಜಗಾಂಭೀರ್ಯದ ಸಂಕೇತ, ಇನ್ನೊಂದು ಕಡೆ ಕಾಡಿನೊಬ್ಬ ಶೂರ, ಮತ್ತೆ ನಮ್ಮ ಸಂಸ್ಕೃತಿ ಹಾಗೂ ವನ್ಯಜೀವಿ ಸಂರಕ್ಷಣೆ ಮೇಲಿನ ಪ್ರೀತಿಯ ಒಂದು ಜೀವಂತ ಪ್ರತೀಕ. ನಿಖರವಾಗಿ. ಅವನನ್ನ ದೇವರು ಅಂತ ಕರೆದಿದ್ದು ಕೇವಲ ಒಂದು ಅತಿಶಯೋಕ್ತಿ ಅಲ್ಲ, ಅದು ನಿಸ್ವಾರ್ಥ ಸೇವೆ,
ಶಿಸ್ತು ಧರ್ಮನಿಷ್ಠೆ ಇವುಗಳನ್ನ ಗೌರವಿಸುವ ನಮ್ಮ ಸಂಸ್ಕೃತಿಯ ಆಳವಾದ ನಂಬಿಕೆಯ ಒಂದು ಪ್ರತಿಫಲನ. ಹೌದು. ಅವನು ಬರೆಯೋ ಒಂದು ಪ್ರಾಣಿಯಾಗಿರಲಿಲ್ಲ, ಒಂದು ಶಕ್ತಿ, ಒಂದು ದೈವತ್ವ, ಒಂದು ಶಾಂತಿಯ ಪ್ರತೀಕ ಆಗಿದ್ದ. ನಿಜ. ಕೊನೆಯದಾಗಿ ಒಂದು ಪ್ರಶ್ನೆ ಯೋಚನೆಗೆ ಉಳಿಯುತ್ತಲ್ವಾ? ಏನು? ಅರ್ಜುನನಂತಹ ಪ್ರಾಣಿಯ ಬಗ್ಗೆ ನಾವು ಇಟ್ಕೊಂಡಿರೋ ಈ ಪೂಜ್ಯ ಭಾವನೆ ಇದೆಯಲ್ಲ, ಇದು ಈಗಿನ ಕಾಲದಲ್ಲಿ ಅಂದ್ರೆ ಆಧುನಿಕ ಭಾರತದಲ್ಲಿ ಮನುಷ್ಯರು, ಅವರ ಸಂಸ್ಕೃತಿ ಮತ್ತು ಈ ಪ್ರಕೃತಿ ಇವುಗಳ ನಡುವಿನ ಸಂಬಂಧ ಹೇಗೆ ಬದಲಾಗ್ತಿದೆ ಅಥವಾ ಹೇಗೆ ಇನ್ನೂ ಉಳಿದುಕೊಂಡಿದೆ ಅನ್ನೋದ್ರ ಬಗ್ಗೆ ಏನಾದರೂ ಸೂಚನೆ ಕೊಡುತ್ತಾ?